ನೋಡಿ, ಅದು ಸದನ ಅನ್ನೋದು ಕುಟುಂಬ ರೀತಿಯಲ್ಲಿ ಇಂಥ ಚರ್ಚೆಗಳು ಹಿಂದಿಂದಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಕೂಡ ಆಗಿದೆ ಇದರಲ್ಲಿ. ಮತ್ತು ಆಗ ಆತ್ಮೀಯತೆಯಿಂದಲೂ ಕೂಡ ಇವತ್ತು ಇದ್ದಾರೆ. ಅವರು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ಪ್ರೀತಿಯಿಂದ ಮಾತು ಆ ಕಡೆ ಈ ಕಡೆ ಆಗುವ ಸಂದರ್ಭದಲ್ಲಿ ಇಡೀ ಸದನವೇ ಇವತ್ತು ಅದನ್ನು ಒಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ತಮ್ಮೊಂದು ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಚರ್ಚೆ ರೀತಿಯಲ್ಲಿ ಅದು ಅದೇ ಯಾವ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲ ಅದನ್ನ ಹೇಳಿದ್ದು. ಅವ್ರು ಮಾತಾಡಿ ಬಂದ ನಂತರ ಇವರಿಗೆ ಇಬ್ರು ಕೂಡ ಅಲ್ಲಿ ಕೂತು ಎಲ್ಲರೂ ಕೂಡ ಜೊತೆ ಮಾತಾಡಿದ್ದಾರೆ. ಎಲ್ಲಿ ಮಾತಾಡಿದಂತ ಬಂದು ಮುಂದೆ ಕೂತ್ಕೊಂಡಾಗ ಆಡಳಿತ ಪಕ್ಷದ ಪ್ರತಿಪಕ್ಷ ಸದಸ್ಯ ಪ್ರತಿಭಟನೆ ಮಾಡಿ ಅವರು ಮತ್ತು ಶಿವಲಿಂಗೇಗೌಡರು ಕೂತ್ಕೊಂಡು ತಮಾಷೆ ಮಾಡ್ತಾ ಇದ್ರು. ನಾನು ಕೂಡ ನೋಡಿದ್ದೇನೆ. ಯಾವಾಗ ಊಟಕ್ಕೆ ಬಂದಾಗ ಇದು ಮಾಧ್ಯಮದ ರೀತಿ ಬಂದಿದೆ, ಅದರ ನಂತರ ಅದನ್ನು ಪ್ರಸ್ತಾಪ ಮಾಡಿದರು ಇದಕ್ಕೆ. ಸೊ ಅದು ಸರಿಯಲ್ಲ ಅಂತ ನಾವು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇದಕ್ಕೆ ನಾನು ಕೂಡ ಹೇಳಿದ್ದೇನೆ ಈ ರೀತಿ. ಯಾಕೆಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ಇಮೋಷನಲ್ ರಿಯಾಕ್ಷನ್ ಕೊಡುವಾಗ ಇವರು ಹೇಳಿದ್ದಕ್ಕೆ ಅವರಲ್ಲಿ ಕೌಂಟ್ರ್ ಕೊಡ್ತಾ ಇದ್ದರು. ಇದಕ್ಕೆ ಇಮೋಷನಲ್ ರಿಯಾಕ್ಷನ್ಸ್ ಅನ್ನು ಬಂದು ಬಿಡ್ತದೆ. ಅದನ್ನು ಬಗೆಹರಿಸಿಕೊಂಡು ಹೋಗೋದೇ ಸದನದ ನಮ್ಮ ಒಂದು ಸಂಸ್ಕೃತಿ. ಸೊ ಇಂಥ ಚರ್ಚೆಗಳು ಇಂಥ ಹೇಳಿ ಕೆಲವೊಮ್ಮೆ ಬಹಳ ಜಟಾಪಟಿ ಜೋರು ಆಗ್ತದೆ. ಜೋರಾದ ತಕ್ಷಣ ಮತ್ತೆ ಅದನ್ನು ಸದಸ್ಯ ದಾರಿಗೆ ತಂದು ಜೊತೆಯಲ್ಲಿ ಅದನ್ನು ಮರೆತು ಒಟ್ಟಿಗೆ ಹೋಗುವಂಥದ್ದು ಅದು ಸದನದ ಒಂದು ಸಂಸ್ಕೃತಿ ಆಗಿದೆ. ಆ ಕೆಲಸ ಕೂಡ ಮತ್ತೆ ಒಟ್ಟಿಗೆ ಹೋಗಿದ್ದಾರೆ. ಚರ್ಚೆ ಇವತ್ತು ನಡೆದಿದೆ. ನೋಡಿ, 224 ಶಾಸಕರಿಗೆ ಕೆಲವೊಂದು ಶಾಸಕರ ಮಾತು ವರ್ತನೆ ಈ ರೀತಿ ಅಲ್ಲದೆ ಬೇರೆ ಯಾವ ಶಾಸಕ ಕೂಡ ಈ ರೀತಿ ವರ್ತನೆ ಇರುವುದಿಲ್ಲ. ಹ್ಯಾಬಿಚುವಲ್ ಅಫೆಂಡರ್ಸ್ ಮಾಡಿದವರೇ ಮಾಡುವಂಥದ್ದು. ಮತ್ತು ಸದನ ನಡೆಸೋದು ಅದು ಬರೀ ಸಭಾಧ್ಯಕ್ಷರ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲರ ಜವಾಬ್ದಾರಿ ಆಗಿದೆ, ಎಲ್ಲ ಸದಸ್ಯರ ಜವಾಬ್ದಾರಿ ಆಗಿದೆ. ಇವು ಸಣ್ಣ ಮಕ್ಕಳ ಇವರು ಸ್ವಯಂ ಪ್ರೇರಿತವಾಗಿ ಆತ್ಮಲೋಕನ ಮಾಡಬೇಕಲ್ಲ. ಜನ ನಮ್ಮ ವೀಕ್ಷಿಸ್ತಿದ್ದಾರೆ, ಜನ ನಮ್ಮನ್ನು ನೋಡ್ತಿದ್ದಾರೆ. ನಾವು ಅದೇ ನಮ್ಮ ಶಾಸಕರೆಲ್ಲ ಗೌರವನ ಉಳಿಸಬೇಕು, ಅದೇ ರೀತಿ ನಾವು ಭಾಗವಹಿಸಬೇಕು, ಅದೇ ರೀತಿ ನಾವು ಚರ್ಚೆ ಮಾಡಬೇಕು, ಆ ರೀತಿಯ ಪದವನ್ನು ಉಪಯೋಗ ಮಾಡಬೇಕಂತೇಳಿ ಸ್ವಯಂ ಪ್ರೇರಿತ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಇದನ್ನು. ಸೊ ಸದನ ನಡೆಸೋದು ಒಂದು ಸೌಹಾರ್ದವಾಗಿ ನಡೆಸೋದು ಬರೀ ಸಭಾಧ್ಯಕ್ಷನ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಇಡೀ ಸದನದ ಜವಾಬ್ದಾರಿ. ಅಜೆಂಡಾ ಫಿಕ್ಸ್ ಮಾಡೋದು ನಾವು. ಸೊ ಮ್ಯಾಕ್ಸಿಮಮ್ ಒಬ್ಬ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ರೀತಿ ಎಲ್ಲ ಪ್ರಯತ್ನಗಳು, ಎಲ್ಲ ಶಿಕ್ಷೆಗಳು ಮತ್ತು ಎಲ್ಲ ಅದೇನು ವಾರ್ನಿಂಗ್ ಕೊಡುವಂಥದ್ದು ಎಲ್ಲ ಕೂಡ ಆಗಿಂದಾಗೆ ಮಾಡಿದ್ದೇವೆ. ಮತ್ತೆ ಕೂಡ ಅದನ್ನು ನಾನು ಹೇಳಿದೆಲ್ಲ. ನೋಡಿ, ನಮ್ಮ ನಾನು ಹೇಳ್ತೇನಲ್ಲ, ಇಷ್ಟು ಇಡೀ ದಿವಸದ ಘಟನೆಯಲ್ಲಿ ಯಾವಾಗಲೂ ಕೂಡ ಅವ್ರು ಹಾಗೆ ಮಾಡೋದಿಲ್ಲ. ಒಂದು 10 ನಿಮಿಷ ಆ ರೀತಿ ಅಷ್ಟೇ ಆಗಿದೆ. ಬೇರೆ ಟೈಮ್ ಅವರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅದೆಲ್ಲ ಕ್ರೋಢೀಕರಿಸಿಕೊಂಡು ನಾವು ಅದನ್ನು ಸದನ ಕುಟುಂಬ ಅಂತ ಎನಿಸಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ಇನ್ನು ಮುಂದೆ ಈ ರೀತಿ ಹೋಗದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು. ಮತ್ತು ಕೆಲವೊಂದು ನಿಯಮಗಳು ಕೂಡ ಮುಂದೆ ಅದು ಆಲೋಚನೆ. ಈಗ ಬಾವಿಗೆ ಬಂದಾಗ ಹೇಗೆ ಪ್ರತಿಭಟನೆ ಮಾಡಬೇಕನ್ನೋ ಒಂದು ಸಿಸ್ಟಮ್ ಇಲ್ಲ. ಕೆಲವರು ಡೀಸೆಂಟ್ ವೇಯಲ್ಲಿ ಮಾಡ್ತಾರೆ, ಕೆಲವರು ಅದನ್ನು ತಪ್ಪಿ ಹೊತ್ತು ಮಾಡ್ತಾರೆ, ಕೆಲವು ನಿಂತಲ್ಲಿಯೇ ಸೈಲೆಂಟ್ ಆಗಿರ್ತಾರೆ, ಕೆಲವು ನಿಂತಲ್ಲಿಯೇ ನಮಗೆ ಮಾತಾಡ್ತಾರೆ. ನಿನ್ನ ಕೆಲವಲ್ಲಿ ಡ್ಯಾನ್ಸ್ ಕೂಡ. ಸೊ ಸ್ಪಷ್ಟವಾಗಿ ಅದನ್ನೆಲ್ಲ ನಮಗೆ ಚರ್ಚೆ ಮಾಡಿದ್ದೇನೆ. ಅದಕ್ಕೊಂದು ಯಾವ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಚೌಕಟ್ಟು ನಮಗೆ ಮಾಡ್ಬೋದಂತೆ. ಅದು ಎಲ್ಲವೂ ಕೂಡ ಕಾನೂನಿಂದ, ಎಲ್ಲವೂ ಕೂಡ ನಿಯಮದಿಂದ, ಎಲ್ಲವೂ ಕೂಡ ಬೈ ಫೋರ್ಸ್ ಮಾಡುವಂತಹ ಅದು ಏನು ವಿಚಾರಕ್ಕೆ ಇವರೆಲ್ಲವೂ ಕೂಡ ಸತ್ಪ್ರಜೆಗಳು. ಏನು ಔಟ್ ಆಫ್ ದಿ ನಮ್ಮ ಹೊರಗೆ ಆಗಲ್ಲ. ಅವ್ರು ರೆಸ್ಪಾನ್ಸಿಬಲ್ ಪರ್ಸನ್ಸ್ ಬರುವವರು ಎಲ್ಲ ಸತ್ಪ್ರಜೆಗಳು, ಕಾನೂನು ಮತ್ತು ನಿಯಮಗಳು ತಿಳ್ಕೊಂಡವ್ರೆ, ಸಮಾಜದಲ್ಲಿರುವಂಥ ಆಗುಹೋಗುಗಳನ್ನು ಇಂಥ ಕಡೆ ತಿದ್ದುವವರೇ ಅಲ್ಲಿಗೆ ಬರುವವರು. ಸಮಾಜದಲ್ಲಿ ಅವರ ಕ್ಷೇತ್ರದಲ್ಲಿ ಜನರನ್ನು ತಿದ್ದುವವರು ಅಲ್ಲಿ ಬಂದ ಅವರು ಅದನ್ನು ಆತ್ಮಲೋಕನ ಮಾಡಿಕೊಳ್ಬೇಕಾಗ ಅವರೇ ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ಶಿಸ್ತು ತರುವಂಥ ಕೆಲಸವನ್ನು ಮಾಡಬೇಕು. ಕೆಲವೊಮ್ಮೆ ಅನುಭವದ ಕೊರತೆ ಇರ್ಬೋದು, ಕೆಲವೊಮ್ಮೆ ಮೆಚುರಿಟಿ ಇರ್ಬೋದು, ಎಲ್ಲ ಕೂಡ ಸ್ವಲ್ಪ ದಿವಸ ಆಗುವಾಗ ಅವರು ಅದನ್ನು ಮೈಗೂಡಿಸಿಕೊಳ್ತಾರೆ. ನನಗೆ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಏನಾಗಿದೆ, ನಮ್ಮ ನನಗೆ ಕರಾವಳಿಯ ಶಾಸಕರ ಹಿಂದೆ ಅದು ಭಾಳಷ್ಟು ಹಿರಿಯರಿದೆ. ನಮಗೆಲ್ಲ ಕೂಡ ಗೊತ್ತಿದೆ. ನನ್ನ ತಂದೆ ಕೂಡ ಶಾಸಕರಾಗಿದ್ದರು. ಆ ಕಾಲದಲ್ಲಿ ಭಾಳಷ್ಟು ಹಿರಿಯರಿದ್ದರು. ಈಗ ಕೂಡ ಅವ್ರಿಗೆ ಕರಾವಳಿಯ ಶಾಸಕರಿಂದ ವಿಶೇಷವಾದ ಗೌರವ ಎಲ್ಲ ರೀತಿಯಿಂದಲೂ. ಕ್ರಿಯಾಶೀಲರಾಗಿರಲಿ, ಕೆಲಸ ಮಾಡೋದಾಗಿರಲಿ,
ಅಥವಾ ಸಚ್ಚಾರಿತೆ ಇರಲಿ, ಸರಳತೆಗೆ ಇರಲಿ, ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ನಮ್ಮ ಶಾಸಕ ವಿಶೇಷದ ಗೌರವ ಇವತ್ತಿದೆ, ವಿಶೇಷ ಉತ್ತಮವಾದ ಮಾತುಗಳನ್ನು ಇವತ್ತಿರ್ತದೆ. ಸೊ ಅಂಥ ಒಂದು ವಿಶೇಷ ಕರಾವಳಿ ಜಿಲ್ಲೆಯ ಪ್ರತಿನಿಧಿ ಇರುವಾಗ ಇವತ್ತು ನಾವು ಕೋತಿಗೊಲ್ಲು ಬೇರೆ ಬೇರೆ ಪ್ರಾಣಿಗಳ ಹೆಸರು ನಮ್ಮ ಜಿಲ್ಲೆಯ ಶಾಸಕ ಕರೆಯುವಾಗ ನಮಗೆಲ್ಲರಿಗೂ ಅದೊಂದು ನೋವಿದೆ. ನಮ್ಮ ಶಾಸಕರು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಹಿರಿಯರಿಗೆ ಮತ್ತು ಕ್ಷೇತ್ರ ಅಗೌರವ ಬರುವಂಥ ಯಾವುದೇ ಒಂದು ವ್ಯಕ್ತಿತ್ವನಲ್ಲಿ ರೂಪಿಸಬಾರ್ದು. ಇನ್ನೊಬ್ಬರಿಂದ ನಾವು ಈ ರೀತಿ ಕರೆಸ್ಕೊಳ್ಪಡೋದು ಅವರು ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಗೆ ಅಗೌರವ ತಂದಂಥ ಮತ್ತು ನಮಗೊಂದು ಬೇಜಾರಾಗುವಂಥ ವಿಚಾರ, ಒಂದು ನೋವುಂಟು ಮಾಡುವ ವಿಚಾರ ಆಗಿದೆ. ಬಹುಶಃ ಮುಂದಿನ ದಿನಗಳು ಇದೆಲ್ಲ ಒಂದು ಸರಿ ಆಗ್ತದೆ, ಸರಿಪಡಿಸ್ತಾರೆ ಅಂತ ವಿಶ್ವಾಸ ಕೂಡ ನನಗಿದೆ. ಅದು ವಿಚಾರ ನಾನು ಅವ್ರಿಗೆ ಕೂಡ ತಿಳಿಸ್ತೇನೆ. ಒಂದು ಅರ್ಥದಲ್ಲಿ ಸಿಎಂ ಅವರೇ ಈ ನೀವು ಅಧಿವೇಶನ ನಡೆಸುವುದು ಸರಿಯಲ್ಲ ಅಂತ ಸ್ಪೀಕರ್ ಅವರನ್ನೇ ತರಾಟೆಗೆ ತೆಗೆದ್ರು. ನೋಡಿ, ತರಾಟೆಗೆ ಏನು ಕೂಡ ತೆಕ್ಕೊಳ್ಳಿಲ್ಲ. ಪ್ರತಿಪಕ್ಷದವರ ಮಾತಿಗೆ ಅಡ್ಡಿಪಡಿಸುವಾಗ ಅವರು ಸ್ವಾಭಾವಿಕ ಹೇಳ್ತಾರೆ ಈ ರೀತಿಯವರು ನಡೆಯುವುದು ಸರಿಯಲ್ಲ ಅಂತೇಳಿ. ಆದರೆ ನನಗೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದೇ ನನ್ನ ಜವಾಬ್ದಾರಿ. ಅವರ ವಿಚಾರ ಹೇಳ್ತಾರೆ, ಇವರ ವಿಚಾರಗಳನ್ನು ಹೇಳ್ತಾರೆ, ಎಲ್ಲರಿಗೂ ಕೂಡಿದ ಮುಂದೆ ತಗೊಂಡು ಆ ಕೆಲಸ ಅಲ್ಲಿ ಮಾಡಿದ್ದೇವೆ. ಸೊ ಅವರವರ ಅಭಿಪ್ರಾಯನ ಹೇಳೋದು ಅದು ತರಾಟೆ ಅಂತ ಅಲ್ಲ. ಯಾವ ರೀತಿ ಅವರು ಹೇಳಿಲ್ಲ, ಇವರು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ ಅದನ್ನು ಸರಿಪಡಿಸ್ಕೊಳ್ಳೋ ವಿಚಾರ ಆಗಿದೆ, ಮಾತಾಡ್ತೇವೆ. ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದದ್ದೇ, ಇದೇನು ಈ ಸಲ ಮಾತ್ರ ಅಂತಲ್ಲ. ಇಂದಿನ ಎಲ್ಲ ವರ್ಷಗಳು ಕೂಡ ನೀವು ಪುಸ್ತಕ ತೆಗೆದು ನೋಡುವಾಗ ಇದೆಲ್ಲ ಕೂಡ ಇಂಥ ಹಲವಾರು ಘಟನೆ ನಡೆದಿದೆ. ಅದು ನಡಿಬಾರ್ದು. ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಶಿಸ್ತಿಗೆ ಒಳಪಡಿಸಬೇಕಂತ ಹೇಳಿಕ್ಕೆ ನಾನು ಬಯಸುವಂಥದ್ದು.